ಕೋಲಾರದ ಮಹಾಜನತೆಗೆ ನಮಸ್ಕಾರಗಳು. ಏನು ಸಂವಿಧಾನ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಮೊನ್ನೆ ಸಿದ್ದರಾಮಯ್ಯನವರು ಬಂದರು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಆ ಒಂದು ಧ್ಯೇಯವಾಕ್ಯವನ್ನು ಬಿಟ್ಟು ಇವತ್ತು ಸಂವಿಧಾನದ ವಿರೋಧ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಹಾಗಾಗಿ ಇವತ್ತೇನು 4% ಮೀಸಲಾತಿ ಮೈನಾರಿಟೀಸ್ಗೆ ಕೊಟ್ಟಿದ್ದಾರೆ, ಇದು ಖಂಡನೀಯ ಮತ್ತು ಸಂವಿಧಾನ ಬಾಹಿರ ಮತ್ತೇನು ತುಷ್ಟೀಕರಣಕ್ಕೆ ಒಂದು ಸಾಕ್ಷಿಯಾಗಿದೆ. ಎಲ್ಲಾ ವಿಷಯದಲ್ಲಿ ಬಜೆಟ್ ಅಲ್ಲಿ ಕೂಡ ಇವತ್ತು ಅವ್ರಿಗೆ 50,000 ಮತ್ತೆ ನಮ್ಮ ಪೂಜಾರಿಗಳಿಗೆ ಕಮ್ಮಿ ಮಾಡಿದ್ರು, ಮತ್ತೆ ಅವ್ರಿಗೆ ಮಾತ್ರ ಮೌಲ್ಯಗಳಿಗೆ ಒಂದು ಬಜೆಟ್ ಅಲ್ಲಿ ಅನುದಾನ ಬಿಡುಗಡೆ ಮಾಡಿದ್ರು. ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳಿದಾಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಏನು ಟೆಂಡರ್ಗಳಲ್ಲಿ 4% ಮೀಸಲಾತಿ ಕೊಡಬೇಕನ್ಬಿಟ್ಟು ಬಿಲ್ ಮಂಡನೆ ಮಾಡೋಕ್ಕೆ ಇದು ಏನು ಶಾಸನ ಸಭೆಯಲ್ಲಿ ಹೊರಟಿದ್ದಾರೆ. ಇದಕ್ಕೆ ಇಡೀ ರಾಜ್ಯ ಮತ್ತು ದೇಶದಲ್ಲಿ ವಿರೋಧ ವ್ಯಕ್ತವಾಗ್ತದೆ. ಅದೇ ರೀತಿ ಕೋಲಾರ ಜಿಲ್ಲಾ ಬಿಜೆಪಿ ಕೂಡ ಇದನ್ನು ವಿರೋಧಿಸಿಕೊಂಡು ದಿನಾಂಕ 21/3/2025 ಏನು ಶುಕ್ರವಾರ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಬೇಕನ್ನೋದೊಂದು ನಿರ್ಧಾರ ಮಾಡಿ ಕೋಲಾರದ ಮಹಾಜನತೆ, ಪದಾಧಿಕಾರಿಗಳು, ಭಾಜಪದ ಮತ್ತೆ ಸಾರ್ವಜನಿಕರು, ಹಿಂದೂ ಪರ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತೆ ಏನು ನಮ್ಮ ವಿರೋಧ ಇದೆ ಈ ಪ್ರತಿಭಟನೆ ಮುಖಾಂತರ ತಿಳಿಸಬೇಕಂತ ಕೇಳ್ತೇನೆ. ತಾವೆಲ್ಲರೂ ಬಂದು ಈ ಒಂದು ಸೃಷ್ಟೀಕರಣ ರಾಜಕಾರಣಕ್ಕೆ ವಿರೋಧ ಮಾಡಬೇಕಂತ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.